ತಮಿಳುನಾಡಿನಲ್ಲೂ ಭರ್ಜರಿ ಪ್ರಚಾರ ನಡೀತಾ ಇದೆ. ನಟ ವಿಜಯ್ರ TVK ಪಾರ್ಟಿಯ ಪ್ರಚಾರ ನಡೀತಾ ಇತ್ತು. ವಿಜಯ್ ಸೈಕಲ್ನಲ್ಲಿ ಬರ್ತಾ ಇದ್ರು. ಹಿಂದೆ ವ್ಯಾನ್ನಲ್ಲಿ CT ಅವರ ಪಕ್ಷದ ಗುರುತು, ಹಿಂದೆ ವ್ಯಾನ್ನಲ್ಲಿ ಅವರ ಸಿಬ್ಬಂದಿ, ಸೆಕ್ಯೂರಿಟಿ ಅವರೆಲ್ಲ ಬರ್ತಾಯಿದ್ರು. ಇದು ನೋಡಿರ್ಬೋದು ನೀವು ಇಷ್ಟೊತ್ತಿಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ನ. ಕನ್ಯಾಕುಮಾರಿಯಲ್ಲಿ ನಡೀತಾ ಇದ್ದ ಪ್ರಚಾರ ಇದು. ವಿಜಯ್ ಸೈಕಲ್ ಮೇಲೆ ಬರ್ತಾ ಇದ್ದಾರೆ, ಹಿಂದ್ಗಡೆ ಅವರ ಭದ್ರತಾ ಸಿಬ್ಬಂದಿ ಎಲ್ಲ ಇದ್ದಾರೆ. ಮುಂದೆ ಬಂದ ಒಬ್ಬ ಕಾರ್ಯಕರ್ತ ಚೆಂಡುವಿನ ಮಾಲೆ ಅದನ್ನು ಅದು ಹೆಂಗೆ ಎಸೆದ ಅಂದರೆ ನೋಡೋರ್ಗೆ ಯಾರಿಗಾದ್ರೂ ಹಂಗೆ ಅನ್ಸುತ್ತದೆ. ಮಾಲೆ ಹೂ ಹಾಕೋ ಥರ ಹಾಕಬೇಕಪ್ಪ. ಅವನು ಅದನ್ನು ಮಾಲೆ ಹಾಕಿದ ರೀತಿ ನೋಡಿ ಈ ಸೈಕಲ್ನಲ್ಲಿ ಬರ್ತಾ ಇದ್ದ ವಿಜಯ್ಗೆ ಇವನು ಬಾಂಬ್ ಹಾಕದ ಅನ್ನಿಸ್ಬಿಟ್ಟು ರಪ್ಪಂತ ಬ್ರೇಕ್ ಹಾಕಿ ಸೈಕಲ್ ಬಿಟ್ಟು ಹಿಂದುಗಡೆ ಓಡೋಗು ವ್ಯಾನ್ ಹತ್ಕೊಂಡ್ರು. ಅಂದರೆ ತಮಿಳುನಾಡಿನಲ್ಲಿ ಈಗ ಹೂ ಈಸ್ ರಿಯಲ್ ಹೀರೋ ಅಂತ. ಹೂವೇ ಅದು. ಆಮೇಲೆ ಸೆಕ್ಯೂರಿಟಿ ಅವ್ರು ಚೆಕ್ ಮಾಡಿದ್ರು, ಎಲ್ಲ ಆಯಿತು. ಅವನು ಹೂವು ಎಷ್ಟೇ ರೀತಿ ಹಂಗಿತ್ತಟ್ಟೆ ಏಕಾಏಕಿ ಅಡ್ಡ ಬಂದು ನೋಡೆ ಬ್ರೇಕ್ ಹಾಕಿದ್ದು ಓಡಿದ್ದು ವಿಜಯ್. ಇನ್ನು ಇವತ್ತು ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ, ಸಂಸತ್ ಅಧಿವೇಶನದ ಉದ್ದೇಶ 33% ಮಹಿಳಾ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು. ಅದರ ಪೂರ್ವಭಾವಿಯಾಗಿ ನಾರಿ ಶಕ್ತಿ ವಂದನಾ ಸಮ್ಮೇಳನ ನಡೀತು ಇವತ್ತು ದೆಹಲಿಯ ವಿಜ್ಞಾನ ಭವನದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಮಾತಾಡೋದು 21ನೇ ಶತಮಾನದ ಅತಿ ದೊಡ್ಡ ನಿರ್ಧಾರ ಇದು ಅಂತ. ಸಾಮಾಜಿಕ ನ್ಯಾಯದ ಬಗ್ಗೆ ಅತಿ ದೊಡ್ಡ ನಿರ್ಧಾರ ಅಂದರು ಪ್ರಧಾನಿ ನರೇಂದ್ರ ಮೋದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.